ದಿಢೀರ್ ರದ್ದುಗೊಳಿಸಿದ ಕೆಎನ್ ರಾಜಣ್ಣ. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಗೆ ಭೇಟಿಯನ್ನು ನೀಡಬೇಕಾಗಿತ್ತು ರಾಜಣ್ಣ. ಆದರೆ ದಿಢೀರ್ ಅಂತ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ತಿಂಗಳ ನಂತರ ಹಾಸನ ಭೇಟಿ ನೀಡೋದಕ್ಕೆ ಅಂತ ಮುಂದಾಗಿದ್ರು. ಬಟ್ ಇದ್ದಕ್ಕಿದ್ದ ಹಾಗೇನೆ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ಯಾಕೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಹಾಸನ ಪ್ರವಾಸವನ್ನ ಇದಕ್ಕಿದ್ದ ಹಾಗೇನೆ ರಾಜಣ್ಣ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಹನಿ ಟ್ರಾಪ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ರಾಜಣ್ಣ. ನನ್ನ ಮೇಲೆ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು, ರಾಜಕೀಯವಾಗಿ ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡಲಾಗಿತ್ತು, ನಮ್ಮ ಪಕ್ಷದವರೇ ಮಾಡಲಾಗಿತ್ತು, 3-4 ಬಾರಿ ಪ್ರಯತ್ನ ಮಾಡಲಾಗಿತ್ತು, ಬಂದಿದ್ರು, ಅಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬಂದಿದ್ರು, ಈ ಎಲ್ಲ ಗಂಭೀರ ಆರೋಪಗಳನ್ನು ಮಾಡಿದ್ದಂಥ ರಾಜಣ್ಣ ಸಡನ್ ಆಗಿ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಗೆ ಭೇಟಿ ನೀಡಬೇಕು ಅಂತ ಮೊದಲೇ ಮುಂಚಿತವಾಗಿ ಏನು ಪ್ಲಾನ್ ಆಗಿತ್ತು, ಈಗ ದಿಢೀರ್ ಅಂತ ಹೋಗಲ್ಲ ಅಂತ ಅಂದಿದ್ದಾರೆ. ಒಂದು ತಿಂಗಳ ನಂತರ ಹಾಸನ ಭೇಟಿಗೆ ಮುಂದಾಗಿದ್ರು. ಹಾಸನ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಸಿಎಂ ಸಭೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಇವತ್ತು ಒಂದು ಮಹತ್ವವಾದಂಥ ಮೀಟಿಂಗ್ ಕೂಡ ಆಗಿದೆ. ಹಿಂದುಳಿದ ನಾಯಕರುಗಳು, ಹಿಂದುಳಿದ ವರ್ಗದ ನಾಯಕರುಗಳು ನಾವೊಂದು ಸಮಾವೇಶ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬೇಡ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು. ಈಗ ಎಲ್ಲ ವಿಚಾರಗಳನ್ನೇ ಸಿಎಂ ಗಮನಕ್ಕೂ ಕೂಡ ತರಲಾಗಿತ್ತು. ನೋಡಿ, ನಾವೊಂದು ಸಮಾವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ, ನಾವ್ಯಾಕೆ ಮಾಡಬಾರ್ದು, ನಮ್ಮ ಸಮುದಾಯದವ್ರು ಕಾಯ್ತಾ ಇದ್ದಾರೆ, ನಾವೊಂದು ಮೆಸೇಜ್ ಪಾಸ್ ಮಾಡಬೇಕು ಅಂತಿದ್ದೀವಿ ಅಷ್ಟೇನೆ. ಆದರೆ ಹೈಕಮಾಂಡ್ ನಾಯಕರಿಗೆ ಇದನ್ನು ಬೇರೆ ಥರದಲ್ಲಿ ಇನ್ಯಾರೋ ಏನೋ ತಿಳಿಸ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದಾರೆ. ಹಿಂಗೆ ಮಾಡಿದ್ರೆ ಸರಿ ಆಗಲ್ಲ, ನೀವೇ ಬಗ್ಗೆ ಒಂದು ಚರ್ಚೆ ಇದೆ. ಹಾಗಾಗಿ ಈ ಸಮಾವೇಶವನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ, ಮಾಡಬೇಕಾ, ಮಾಡಬಾರ್ದಾ, ಮಾಡಿದ್ರೆ ಏನಾಗತ್ತೆ, ಮಾಡದಿದ್ರೆ ಏನಾಗತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಒಂದು ಮಹತ್ವದ ಮೀಟಿಂಗ್ ಅಂತಾನೆ ಇದನ್ನು ಕರೆಯಲಾಗ್ತಾ ಇದೆ. ಹಾಗಾಗಿ ಈ ಪ್ರವಾಸ ಅಂತ ಏನು ಮೊದಲೇ ಕೈಗೊಂಡಿದ್ರು ಆ ಪ್ರವಾಸವನ್ನ ರದ್ದು ಮಾಡ್ತಾ ಇದ್ದಾರೆ. ಸೊ ಆ ಪ್ರವಾಸಕ್ಕಿಂತ ಹೆಚ್ಚಾಗಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗೋದು ಅವಶ್ಯವಾಗಿ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಪ್ರವಾಸವನ್ನ ಕೈಬಿಟ್ಟಿದ್ದಾರೆ. ಇವತ್ತು ಸುಮಾರು 1 ತಿಂಗಳಾದ ನಂತರ ಹಾಸನ ಭೇಟಿ ಮಾಡಬೇಕು ಅಂತ ರಾಜಣ್ಣ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇರುವಂಥ ಹಿನ್ನೆಲೆಯಲ್ಲಿ, ಆ ಮೀಟಿಂಗ್ಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸೊ ಅಲ್ಲಿಗೆ ಹೋಗುವುದು ಅವಶ್ಯಕವಾಗಿ ಬೇಕು ಅನ್ನುವಂಥ ಕಾರಣಕ್ಕಾಗಿಗೆ ರಾಜಣ್ಣ ಅವರು ದಿಢೀರ್ ಅಂತ ಏನು ಪ್ರವಾಸ ಕೈಗೊಂಡಿದ್ರಲ್ಲ ಅದನ್ನು ಮೊಟಕುಗೊಳಿಸಿದ್ದಾರೆ. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಏನು ಮಾತಾಡ್ತಾರೆ, ಏನು ನಿರ್ಧಾರ ತೆಗೆದುಕೊಳ್ತಾರೆ, ಏನು ಚರ್ಚೆ ಆಗತ್ತೆ, ರಾಜಣ್ಣ ಅವರ ಸಲಹೆಗಳಿಗೆ ಏನಿರುತ್ತೆ, ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.